ಗೌರಿ ಗೌರಿ ಇವನ್ ಯಾಕೆ ನಾನು ಕರಿತಿದ್ದಾನು? ಏ ಗೌರಿ ಗೌರಿ ಸಿಸ್ಟಿ ಏನು ನನ್ನ ಯಾಕೆ ಕರಿತೇವಿ? ನನ್ನ ಹೆಸರು ಯಾಕೆ ಕರಿತೇದಿ ಅಂತ ನಾನು ಮಾತಾಡಿಸ್ಬೇಡ ನೀನು. ಮುಚ್ಕೊಂಡು ಹೋಗು. ನನ್ನೇನು ಕರೆಯೋದು ನೀನು? ದೇವರ್ಸಿ ನನ್ನ ಮಗನೇ. ಇಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ಕುಡ್ಕ ಬತ್ತಿದಿ. ಓಹೋ ಹಾಲೆ ಇನ್ನೊಂದು ಟ್ರಿಪ್ ಕುಡ್ಕ ಬಂದ. ಹಂಗಾರು ಕುಡ್ದಿ ಸಾಯಿ. ನಾನು ಏನು ಮಾತಾಡ್ಸೋದು ನೀನು? ಮಾತಾಡ್ಸೋದು ಬೇಡ, ಗೀತಾಡ್ಸೋದು ಬೇಡ. ಕುಡಿಬೇಕು ತಾನೇ, ಕುಡ್ಕೊಂಡು ಸಾಯಿ. ಯಾಕೆ ಕುಡ್ದೆ ಅಂತಾನೆ ಕೇಳಕ್ಕ? ನೀನು ಏನು ಕೇಳಕ್ಕಿಲ್ಲ. ನಾನು ಮಾತಾಡ್ಸನೇ ಬೇಡ ನೀನು. ನೀನು ಮಾತಾಡ್ದವ್ರು ಸಿಕ್ಕಿಲ್ಲ, ಕಾಸು ಕೊಡಿಲಿ. ಏನ? ಯಾವ ಕಾಸ? ಮನೆ ಕೊಡ್ನಿಲ್ವಾ? ಕೆಲಸದವ್ರು ಕೊಟ್ರು ಅಂತ ಕೊಡೋದ? ಓಹೋ ಅದಕ್ಕೆ ಬಂದಿದ್ಯಾ? ಯಾವ ದುಡ್ಡು ಇನ್ನೂ ಬಿದ್ದಿದ ನಿನ್ ದುಡ್ಡು ಅಲ್ಲಿ? ಮನೆಗೆ ಎಲ್ಲ ಸಾಮಾನು ತಂದಾಯ್ತು. ಹಂಗೆ ಮಡ್ಗಕ್ಕೇನು ಬೇಕಾದಂಗೆ ಒತ್ಕ ಬತ್ತಿದ್ಯೇನೋ. ದುಡ್ಡು ಕೊಟ್ಟಿರೋದೆಲ್ಲನೂ ಕುಡಿ ಮಡ್ಗಕ್ಕೆ ಹೋಗಿ. ಸುಮ್ಮನೆ ಯಾವ ದುಡ್ಡು ಇಲ್ಲ ಗಿಡ್ಡು ಇಲ್ಲಕ್ಕಂತೆ. ಯಾಕೆ ನನ್ನ ದುಡ್ಡು ಕೊಡಕ್ಕೆ ನಿನ್ಗೆ? ನಿನ್ ದುಡ್ಡ? ಯಾವ್ದು ನಿನ್ ದುಡ್ಡು? ಮನೇಲಿ ಉಂಟೆ ಅಲ್ವಾ? ಏನು ಪುಕ್ಸಟೆ ಬಂದದ ಇಲ್ಲಿ? ನೀನು ಹೇಗೈತಿಕ್ ಇಷ್ಟು ಬೆಂಕಕ ದುಡ್ಡು ಅಂತೆ ದುಡ್ಡು ಹೋಗ್ತಿ ಮುಚ್ಕೊಂಡು. ಮರ್ಯಾದಿಂದ ನಾನು ದುಡ್ಡು ಕೊಟ್ರೆ ಸರಿ. ಹೋ ಯಾಕಪ್ಪ ಕುಡಿಯಕ್ಕೆ ಹೋಗಿದ್ದಲ್ಲ ದುಡ್ಡಿಲ್ವಾ? ತಿರ್ಗಾ ದುಡ್ಗೋಸ್ಕರ ಬಂದಿದ್ಯಾ? ಹಂಗೆ ಅನ್ಕೋ. ಹಂಗೇನು ಅದೇ ನಿಜ. ಕುಡಿಯಕ್ಕೆ ನಂತವ್ ದುಡ್ಡಿಲ್ಲ. ಅಲ್ಲಿ ಸರಾಪ್ ಅಂಗಡಿಲಿ ಸಾಲ ಕೇಳಿದ್ರು ಕೊಡ್ತಾ ಇಲ್ಲ. ಮೊನ್ನೆ ಕೊಟ್ಟಿದ್ನಲ್ಲ ಕೊಡು ನನ್ನ ಕಾಸ. ಐ ಹೋಗಿ ಸುಮ್ಮನೆ ನಿನ್ನ ಜನ್ಮ ಹಾಳಾಗ. ಬಂದವನಿಲ್ಲಿ ಕುಡಿಯಕ್ಕೆ ದುಡ್ಡು ಕೇಳ್ಕೊಂಡು ನಾಚಿಕೆ ಹಾಕಿಲ್ವಾ? ಮಗಳು ಬಂದವಳೆ ಏನಾರ್ತಾರ ನಾ ಮಾಡೋಣ ಅದ್ಜ್ಞಾನ ಇಲ್ಲ. ಕುಡಿಯಕ್ಕೆ ಬೇಕಂತೆ ದುಡ್ಡು. ನನ್ನ ಮಗಳಿಗೆ ನಂಗೆ ಮಾಡಕ್ಕೆ ಗೊತ್ತು. ನಾನು ತರ್ತೀನಂತ ನನಗೆ ಗೊತ್ತು. ಕಾಸು ಕೊಡಿಲಿ ಮೊದಲು. ನಾನು ಕಾಸು ಕೊಟ್ರೆ ಸರಿ. ಈಗ ಏನ್ಲ ಮಾಡಿ ನಾನು ಕೊಡಕ್ಕಿಲ್ಲಕಲ್ಲ, ನಂತವಿಲ್ಲಕಲ್ಲ. ಏನ್ಲ ಮಾಡಿ ತೀರ್ಬೋಕಿ ನನ್ನ ಮಗನೇ. ನಾನು ಭಾರಿ ಸೌರಿಸ್ತಾವ ನಿಮ್ಮ ಹತ್ರ. ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮರ್ಯಾದಿಂದ ಹೋಗು. ನಾನು ಮಾತಾಡ್ಸ್ಬೇಡ ನೀನು. ನೀವು ಮರ್ಯಾದಿಂದ ನಾನು ಕಾಸು ಕೊಟ್ರೆ ಸರಿ. ವಾ ಹೆಂಗಾಡ್ತಾವನೆ? ಯಾಕೆ ಜಗಳಕ್ಕೆ ಬರ್ದಾನೆ ಸುಮ್ಮನಾಳೆ ಅಂತ ಹಂಗಾಡ್ತಾ ಇದೆಯಾ? ಹೋಗಿ ಮುದೇವಿ ಸುಮ್ಮನೆ. ಬಂದವನಿಲ್ಲಿ ಮನೇಲಾಗ ಜಗಳಾಡ್ದಾನೆ ಸುಮ್ಮನಾಳೆಲ್ಲ ಅಂತ. ನನ್ನ ಕಾಸು ಕೊಟ್ರೆ ಸರಿ. ನಂಗೆ ತಲೆ ಕೆಟ್ಟೋಗದೆ. ಎಲ್ಲಿಂದ ತಂದು ಕೊಟ್ಟರು? ಎಲ್ಲಿಂದ ತಂದು ಕೊಟ್ಟರು ಅಂತ ನಿನ್ನ ಏಕ್ತಿಗೆ ಬೆಂಕಿ ಯಾಕ? ಹೋಗಿ ಸಾಯೋಗಿಲ್ಲಾರೆ ನೆಮ್ಮದಿಯಾಗಿರ್ತೀವಂತೆ. ಬಂದವನಿಲ್ಲಿ ನೆನೇನ ದುಡ್ಡು ಕೊಟ್ಟಂತಲ್ಲ 2,000 ಎಲ್ಲ ದುಡ್ಡು ಇಲ್ಲ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ? 2,000 ದುಡ್ಡು ಕೊಟ್ಟವ್ರೆ. 1 ರೂಪಾಯಿನಾರು ತೋರಿಸಿದ್ಯಾ ನನಗೆ? ಎಲ್ಲನೂ ಗಂಟ್ಲಾಗ ಉಯ್ಕೊಬಿಟ್ಟು ಮನೆ 500 ರೂಪಾಯಿ ಕೊಟ್ಟಾನೆ. ಅದು ಕೇಳಕ್ಕೆ ಬಂದಿದ್ದೀನಿ ನೋಡ್ಕೊ. ಮನೆ ಭಂಗ ನಡೀತಲ್ಲ, ಸುಮ್ಮನೆ ನಡೀತಾವೆ ಅಲ್ವಾ? ಎಲ್ಲ ಮಾಡಿದೆ 2,000? ನಿನಗೆ ಕೇಳಬೇಕು? ನನ್ನ ಇಷ್ಟ. ನಾನು ದುಡಿತೀನಿ, ನಾನು ಕುಡಿತೀನಿ. ನಿನಗೇನು? ನನ್ನ ಆಟ್ಗಳನ್ನೇ ಯಾಕ್ಲ ಕಟ್ಕೊಂಡಿದ್ದಿ? ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಹೋಗ್ಯತೆ ಇಲ್ಲ ಅಂದಮೇಲೆ ಕುಡ್ಕೊಂಡು ಇರಬೇಕಿತ್ತು ಬಸವನಂಗೆ. ಯಾಕೆ ಮದುವೆ ಅದೇ ಅಂತ? ಓಹೋ ನಾನು ಇವನಿಷ್ಟು ಅಂತೆ. ನಮ್ಮನ್ನೆಲ್ಲ ಕಳಿಸಿ ಏನು ಹೊಟ್ಟೆಗೆ ಮಣ್ತಿನವ ಎಲ್ಲ ಮಾಡವ ನಾವು? ನೀನ್ಗೆ ಐತಲ್ವಾ? ನೀನೇ ನನಗೆ ಕೊಡ್ತಿದ್ಯಾ? ನಿನ್ನ ನಾಲ್ಗೆ ಸೇದೋಗ. ಹೆಂಗ್ ಬೊಗಳ್ತಾನೆ ನೋಡು. ಉಣ್ಣಕ್ಕೆ ಮ್ಯಾಲಿಂದ ಉದುರ್ತದೇನೋ. ಅಲ್ಲ ಅನ್ನ ಉಣ್ಣಕ್ಕೆ ಮ್ಯಾಲಿಂದ ಉದುರ್ತದೆ. ನಾನು ಕೆಲ್ಸಕ್ಕೆ ಹೋಗಿ ಗೇದಿ ತಂದಾಕ್ತಾಳೆ ಅವನಿಗೆ. ಹೋಗ್ಲಿ ಬಿಡು ಅಂದ್ರೆ ಒಂತಿ ಕಾಟ್ಲು ಮೇಕೋಯ್ತದೆ. ಕೋಪ್ ಜಾಸ್ತಿ ಆಗಿ ಕುಣಿತ ಕೂತವನೆ. ಆಡು ನಿನಗೆ ಮಾಡ್ತೀನಿ. ಓಣೆಣೆ ಎಣ್ಣೆ ಮಾಡಿ ಮರ್ಯಾದಿಂದ ನನ್ನ ಕಾಸು 500 ರೂಪಾಯಿಗೆ ಕೊಟ್ಟರೆ ಸರಿ. ಇಲ್ಲ ಅಂದ್ರೆ ನಾನು ಮನ್ಸಾಗಿರಕ್ಕಿಲ್ಲ. ಓಹೋ ಈಗೇನು ಬಾರಿ ನ್ಯಾರವಾದ ಮನ್ಸು ನೀನು. ಹೋಗಿ ಸುಮ್ಮನೆ. ನಮಗೂ ಆಪತ್ತಿರೋ ಟೈಮಲ್ಲಿ ಅಪ್ಪ ಇದಕ್ಕಪ್ಪ ನಿಮ್ಗೆ 3 ಹೊತ್ತು ಜಗಳಾಡತೆ ಕೆಲಸವಾ? ಮಾಳೆ ಮರ್ಯಾದಿಲ್ಲ ನಿಮ್ಗೆ. ನೋಡವ ಮತ್ತೆ ಮೊನ್ನೆ 500 ರೂಪಾಯಿ ಕೊಟ್ಟಿನಿ. ಅದಕ್ಕೆ 2 ದಿನದಿಂದೆ 1,000 ರೂಪಾಯಿ ಕೊಟ್ಟಿನಿ. ಎಲ್ಲದಕ್ಕೂ ಮೆಣಸಿಕಾಯಿ ತಂದೆ, ಜೀರಿಗೆ ತಂದೆ, ಮೆಣಸು ತಂದೆ, ಬೆಳ್ಳುಳ್ಳಿ ತಂದೆ, ಒಳ್ಳೆಣ್ಣೆ ತಂದೆ. ಬರೀ ಇಷ್ಟೇ ಇದೇ ಹೇಳದವಳು. ಕೊಡು ಕಾಸ ಅಂದ್ರೆ ಕೊಡ್ತಲ್ಲ. ಇನ್ನು ಮಡಿಕ ಕೂತೀನಿ. ಹಂಗಾರವೇನು ಸಾಮಾನೆಲ್ಲ ಸುಮ್ಮನೆ ಬಂದ್ಬಿಡ್ತೇವೆ. ಕಾಸು ಕೊಡ್ದೇನೆ ನೆಕ್ತೆ ಅಲ್ವಾ 3 ಹೊತ್ತುವೆ. ಹೋಗಪ್ಪ ಸುಮ್ಮನೆ ಆಯ್ತು. ಏನು ಹಿಂಗಾಡಿ ನೀನು? ಸುಮ್ಮನೆ ಇರವ. ನಿಂಗೆ ಗೊತ್ತಾಯ್ಕಿಲ್ಲ. ಇವಳು ಕಾಸು ಮಡಿಕ ನಾಟಕ ಆಡ್ತಾಳೆ. ನಂಗೆ ಮಾತ್ರ ಕೊಡಕ್ಕಿಲ್ಲ. ನನ್ನ ಮಾತ್ರ ಲೆಕ್ಕ ಕೇಳ್ತಾಳೆ. ಇವಳು ಗೇದಿರೋದೆಲ್ಲ ಏನು ಮಾಡ್ತಿದ್ದಾಳು? ಸರಪ್ ಕುಡ್ಕತಾನಿ, ಬಿಡಿಸೈತೀನಿ, ಇಸ್ಪಿಟಾಡ್ತೀನಿ. ಗೇದಿ ಮನೆಗೆ ಮಾಡ್ತಿದ್ದೆ ನಾನು. ಏನು ಬಾರಿ ಮನೆಗೆ ಮಾಡ್ತಾವಳೆ. ಏನು ಡೈಲಿ ಬಾಡು ಮೀನು ತತ್ತವಳೆ. ಟೊಮೆಟೆ ಪಜ್ಜಿ, ಈರುಳ್ಳಿ ಪಜ್ಜಿ, ಬೆಳ್ಳುಳ್ಳಿ ಪಜ್ಜಿ, ಜೀರಿಗೆ ಪಜ್ಜಿ, ಮೆಣಸು ಪಜ್ಜಿ. ಇಷ್ಟ್ಬಿಟ್ರೆ ಇನ್ನೇನು ಅಡುಗೆ ಮಾಡ್ತಿದ್ದಿ? ನನ್ನ ಮಗನೇ ನನ್ನ ಮಗನೇ ತಿಂದೊಟ್ಟೆ ಮುಂದಕ್ಕೆ ಮಡಿಕೊಂಡು ಏನೇನು ಮಾತಾಡಿಯೋ. ಮಾಡ್ಕೊಡ್ತಿದ್ನಲ್ಲ ಎಣ್ಣೆಯಾಗಿ ಕೋಳಿ ಸಾರು. ನಾಷ್ಟಾನೇ ಬೇಕು, ಇಡ್ಲಿ ಉಪ್ಪಿಟ್ಟು ಅಂತೆಲ್ಲ ಮಾಡ್ಕೊಡ್ತಿದ್ದೆ. ತಿಂದ್ಬಿಟ್ಟು ಯಾವ ಬಾಯಲ್ಲಿ ಮಾತಾಡ್ತಿದ್ದಿ ನೋಡು ನೀನು. ನೀ ಎತ್ತಿದ ಮುಂದೆ ನಿಂತ್ಕೆ ಮಾಡ್ತೀನಿ ಬಾಯಿಗ. ಈಗ ಏನೇನು ಹೇಳ್ದೋ ಅದನ್ನೇ ಮಾಡ್ತೀನಿ. ಹೋಗ್ಲಿ ಬಿಡು. ಅವನಿಗೆ ಏತಾನೆ ಅಂತ ಅಚ್ಚುಕಟ್ಟಾಗಿ ಮಾಡಿಕಿದ್ರೆ ನಿನ್ನ ದಿಮಾಕ್ ನೋಡು. ದಿಮಾಕ ಕಂತ್ರಿ ನಾಯಿ ನಿನ್ನ. ನಾನು ಕಾಸು ಕೊಟ್ಟಿಯೋ ಇಲ್ವ ಈಗ ನೀನು? ಇಲ್ಲಕಲ್ಲ. ಕಾಸು ಇಲ್ಲ, ಏನೂ ಇಲ್ಲ. ಇದು ನಾನು ಕೊಡಕ್ಕಿಲ್ಲ. ಏನೆಲ್ಲ ಮಾಡಿ ಏನು ಮಾಡಿ ಅಂತ? ಅಯ್ಯೋ ಬಡ್ಡಿ ನಿನ್ನ. ಅಯ್ಯಪ್ಪ ಮೂಗಿ ಹೊಡೆದ್ನಲ್ಲಪ್ಪ. ನಿನ್ನ ಕೈ ಸೇದೋಗ. ಯಾಪ ಇದಕ್ಕಪ್ಪ ಅಮ್ಮಂಗೆ ಕೊಡ್ದಿ? ಹೊಡಿದೆ ಇನ್ನೇನು ಮಾಡೋನು? ಕಂತ್ರಿ ನನ್ನ ಮಗ, ಲೋಪ ನನ್ನ ಮಗ, ಕಿತ್ತೋ ನನ್ನ ಮಗ, ಬೇವರ್ಸಿ ನನ್ನ ಮಗ, ತಿತಿ ಮಾಡ ಇವನು ಅಪ್ಪ ಮಾಡ. ನೀನು ಎತ್ಕೊಂಡಾಗ ಮನಗ್ಸ. ನಿನ್ನ ಕೈಗೆ ಕರಿನಾಗರ ಕಚ್ಚ. ಅದಕ್ಕ ನನ್ನ ಮಗನೇ ನನಗೆ ಹೊಡ್ತೀಯಾ? ಏನು ಬಾಯಿಗೆ ಬಂದಂಗೆ ಬೋದಿಯಾ? ಬಾಯಿಗೆ ಬಂದಂಗೆ. ಅಯ್ಯಪ್ಪ ಅಪ್ಪ ಬಿಡಪ್ಪ. ಅಯ್ಯಪ್ಪ ಯಪ್ಪ ಯಾಕಪ್ಪ? ನನ್ನ ಸಾಯಿಸ್ತಾವನೆ. ಯಾರಾದ್ರೂ ಕಾಪಾಡ್ರಪ್ಪ. ಸಾಯಿ ನೀನು. ಸಾಯಿ ಮುಂಡೆ ನೀನು. ಅಯ್ಯೋ ನಾನು ಸಾಯಿಸ್ಬಿಡಕನಪ್ಪ. ಬಗರಿ ಕಾಪಾಡಿ ನನ್ನ. ನಿಮ್ಮಪ್ಪ ಮಾಡಿ ಸಾಯಿಸ್ತಾನೆ, ಕಾಪಾಡೆ. ಇನ್ ಕಾಸು ಎದಾಗ ನಾನು ನೀನು ಸಾಯಿಸ್ತಾನಲ್ಲಪ್ಪ. ಯಾರು ಬಂದು ಕಾಪಾಡಿ. ಬುಡಪ್ಪ ಅವಳನ್ನ ಬಾಯ್ ತಗೆ. ನಡಿ ನೀನು. ಬುಡವ ಮಾಡ್ತೀನಿ ಅವಳಿಗೀಗ. ನೀನಕ್ಕೆ ನಾನು ಹೊಡ್ದಿ ಸಾಯಿಸ್ತೀನಿ. ಇವತ್ತು ಇರೋದೇ ಬೇಡ. ಬುಡು ಸಾಯಿಸ್ತೀನಿ. ನಡಿಯತ್ತಗೆ. ನಡಿ ಕೂತ್ಕೋ ಸುಮ್ಮನೆ. ಬುಡು ಬಂಗಾರಿ ಇಲ್ಲಿ ನೀನು. ಆಸ ಮಡಿಕ ನಾಟಕ ಆಡಲ್ಲ ಅವಳು. ನಡಿ ಆಯ್ತು.
ಕುತ್ಕೋ ಸುಮ್ಮನೆ ಕುತ್ಕೋ. ಎದ್ದೇಳಮ್ಮ. ಇದಕ್ಕಪ್ಪ ಹಿಂಗಾಡಿ ಈಗ ಏನಿದು ಮನೆಯೊಳಗೆ ನೆಮ್ಮದಿ ಇರ್ಬೇಡ್ವಾ? ಥೂ, ಏನಿಂಗ್ ಕಚಡ್ಕ ಸತ್ತೀರಿ ನೀವು? ನೀವೇ ಸರಿಯಾ? ಏನಿಂಗ್ ಸಾಯ್ತಿರಲ್ಲ, ನಂಗೆ ಬರಲೇಬೇಡಿತ್ತು ಮನೆಗೆ ಬಂದು ನೆಮ್ಮದಿ ಇಲ್ಲ, ಅಲ್ಲೇ ಇರ್ಬೇಕಿತ್ತು. ಹಂಗಲ್ಲ ಕಣವ, ನೋಡವಳ ನಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನೀ ಸುಮ್ಮನೆ ಕುತ್ಕಪ್ಪ. ಏನ್ ಕುಡ್ಕೊಂಡು ನೀನು? ಏ ಥೂ, ಮರ್ಯಾದೆ ಬೇಕು ಮನ್ಸಂಗೆ. ಇಲ್ಲ, ನಾನಿರಕ್ಕಿಲ್ಲ. ನಾನ್ ತಂದಿ ಮಾಡೋದಲ್ಲರಿ ಇವ್ನ ಕೈಲಿ ಏಡ್ತಿರ್ಬೇಕಾ? ಅದೇ ಮನೆ ಬರ ಅಂದರು. ನಾನು ಇರಕ್ಕಿಲ್ಲ, ಇವಂದೇ ಸೇದ ಸಾಯ್ತೀನಿ. ನನಗೆ ಬದುಕಿರಕ್ಕಿಲ್ಲ. ಹೋಗ್ ಸಾಯೋಗು. ಈ ಸುಮ್ಮನೆ ಇರ ಮಾತೆಗೆ. ಇಲ್ಲ, ನಾನಿರಕ್ಕಿಲ್ಲ. ನನ್ನ ಮಗನ್ ತವು ಎಲ್ಲನೂ ತಂದಿ ಮಾಡೋದಲ್ದನೆಯ ಇವನ್ ಕೈಲಿ ಏಡ್ತಿನ್ಬೇಕಾ? ಅದೇ ಹುಚ್ಚು ಅಂದರು. ನಾನ್ ಮಾತ್ರ ಬದುಕಿರಕ್ಕಿಲ್ಲ. ನಾನು ಸತ್ತೋದ್ರೆ ಮಾತ್ರ ಬಂಗಾರಿ. ನಮ್ಮ ಅಪ್ಪನಿಂದಾನೇ ಸಾತಿದ್ ನಮ್ಮ ಅವ್ವನು. ಆಗ ಜೈಲ್ಗೆ ಹಾಕ್ಸ್ತಾರೆ ಅವನ್ನ. ನಿನ್ ಸಾಯಿ ಅವ್ನ ಜೈಲ್ಗೆ ಹೋಗ್ಲಿ, ನಾನೇನ್ ಮಾಡನೆ? ನೀನೇ ಯೋಚನೆ ಮಾಡ್ಬೇಡ. ನಾನಿಲ್ಲ ಅಂದ್ರುವೆ ನಮ್ಮ ಅವ್ವ ನನ್ನ ತಮ್ಮನಿಂದ ಚೆನ್ನಾಗಿ ನೋಡ್ಕೊತಾರೆ. ನಾನ್ ಮಾತ್ರ ಅಂತ ಬದುಕಿರಕ್ಕಿಲ್ಲ. ಇವನು ನಾನು ಎಲ್ಲ ಸಹಿಸ್ಕೊಂಡು ಹೋಗ್ಲಿ ಬಿಡು ಅಂತ ಅಚ್ಕಟ್ಟಾಗಿ ಮನೇಲಿ ಹೋಗ್ತಾನೆ ಮಾಡ್ಕೊಯ್ತಿದ್ರೆ ಇವ್ನು ನನ್ನೇ ಸಹಾಯ ಮಾಡ್ಕೊಡ್ದಾನ. ಸಾಯ್ತೀನಿ ಬಿಡು, ಸಾಯ್ತೀನಿ. ನಾನ್ ಮಾತ್ರ ಬದುಕಿರಕ್ಕಿಲ್ಲ. ಮೂಗಲೆಲ್ಲ ರಕ್ತ ಬರಂಗ್ ಬಿಡ್ದಾನೆ. ಇವ್ನ ಕೆಲ ಹೊಡ್ಸ್ಕೊಂಡಿರ್ಬೇಕ ನಾನು. ನನ್ ಸತ್ ಮೇಲೆ ಇರ್ಲಿ ಬಾ ಚೆನ್ನಾಗಿ. ಇವನು ಆಗ ಗೊತ್ತಾಯ್ತದೆ ಇವ್ನಿಗೆ. ಹೋಗು, ಸಾಯ್ತೀನಿ ಅನ್ನೋರು ಯಾರು ಸಾಯ್ಕಿಲ್ಲಕಂತೆ. ನನ್ನ ಮಗ ನಿನ್ಗೆ ಮಾಡ್ತೀನಿ. ನಾನು ಸತ್ರು ನಿನ್ ನೆಮ್ಮದಿಯಾಗಿರ್ಬಾರ್ದು, ಹಂಗೆ ಮಾಡ್ತೀನಿ. ನಾನು ಬದುಕಿರಕ್ಕಿಲ್ಲ, ನಾನು ಸತ್ತೋಯ್ತೀನಿ. ನಾನು ಬಾವಿಗೆ ಬೀಳ್ತೀನಿ, ನಾನು ಒಯ್ತೀನಿ, ನಾನು ಸತ್ತೋಯ್ತೀನಿ. ಅಮ್ಮ ಇದಕ್ಕೆ? ಏ ಬಾ ಮಗ, ಅವಳು ಸತ್ತಾಳ. ಅವಳ್ದೆಲ್ಲ ನಾಟಕಕ್ಕಂತೆ. ಗೊತ್ತಾಯ್ತದ ನಾಟಕ ಯಾವುದು ನಿಜ ಯಾವುದು ಅಂತ. ನನ್ನ ಮಗನೇ, ನನ್ನ ಸಾವು ನೀನೇ ಕಾರಣ. ಇದಕ್ಕಪ್ಪ ಹಿಂಗೆ ಕಲ್ಗುಂಡ್ ಕೂತಿದಿ? ಅಮ್ಮ ಸಾಯ್ತೀನಂತ ಹೋಯ್ತಾವಳೆ. ಹ್ಞೂ ಸಾಯ್ತಾಳೆ. ಸಾಯ ಮುಸುಡಿ ನೋಡಾಳ್ದ. ಬಾ ತಲೆ ಕೆರ್ಸ್ಕೊಬೇಡ ಬತ್ತಾಳಂತೆ. ಏನಿಂದರೆ ಅಮ್ಮ ಅಮ್ಮ ನಿಂತ್ಕೊಯ್ಲಿ. ಸಾಯಮ್ಮ ಅಕ್ಕ ನೋಡಾಳ್ದ ಸತ್ತಾಳಂತೆ. ನಾನು ಸಾಯ್ತೀನಿ, ಇವಂದೇ ಸೇರಿದು ಸಾಯ್ತೀನಿ ನಾನು. ನನಗೆ ಹೊಡಿತಾನೆ ನನಗೆ. ಅಮ್ಮ ಏನು ಇಂತರ ಕೆರ್ಸ್ಕೊಬೇಡ, ಹೋಗು. ಸತ್ತೋಯ್ತೀನಿ ಕತ್ತೆ. ಏನ್ ನಿಂತ್ಕಮ್ಮ ನೋಡಲಿ. ನಿಂತ್ಕಮ್ಮ, ಇದೇನು ಸಾಯ್ತೀನಿ ಅಂದೆ? ಬಂಗಾರಿ, ನೀನು ಎದುರ್ಕೋಬೇಡ. ನಾನು ಸಾಯ್ಕಿಲ್ಲ. ನನ್ನ ಮಗನಿಗೆ ಬುದ್ಧಿ ಕಲಿಸ್ಬೇಕು. ನೀನು ಕೆಲಸ ಮಾಡು. ನಾನು ಸಾಯಳಂಗೆ ಹೋಯ್ತೀನಿ ಬಾವಿತಕ್ಕೆ. ನೀ ಎಲ್ಲ ಕಿರ್ಚಿ ಜನ ಸೇರಿಸ್ಬಿಡು. ನಿಮ್ಮ ಅಪ್ಪನಿಗೂ ಹೇಳು ಬಾವಿತಕ್ಕೆ ಹೋದ್ಲು ಬಾ ಅಂತ. ಎಲ್ಲರನ್ನೂ ಕೂಗು ಅಕ್ಕಪಕ್ಕದವ್ರನ್ನ. ನಾನು ಹೋಯ್ತೀನಿ ಸಾಯಳಂಗೆ ಬಾವಿತಕ್ಕೆ. ಎಲ್ಲರೂ ಬರೋ ಗಂಟೆ ಸಾಯ್ಕಿಲ್ಲ. ಬರುವಾಗ ಬಿಳಂಗೆ ನಾಟಕ ಮಾಡ್ತೀನಿ. ಸುಮ್ಮನೆ ಹಂಗೆ ಮಾಡ್ಬೇಕು. ನಿಮ್ಮ ಅಪ್ಪಂಗೆ ಹಂಗುಸಿಯ ಭಯ ಹುಟ್ಟಿಸ್ಬೇಕು. ಯಾಕೋ ಇತ್ತೀಚೆಗೆ ಜಾಸ್ತಿ ಆಡ್ತಾವನೆ. ನನಗೆ ಭಯ ಬರಲಿ, ಸುಮ್ಮನಿರು. ನಾನೇ ಸಾಯಿ ನಾನು ಸತ್ಬಿಟ್ಟನ. ಏ ಬೇಡ ಬಾ, ಸುಮ್ಮನಿರ್ನೇ. ಇವಾಗ ಸುಮ್ಮನೆ ಹೋಗ್ಬಿಟ್ರು ವಾಪಸ್ಸು ತಿರ್ಗಿ ಅದೇ ನಾಟಕ ಆಡ್ತಾನಪ್ಪ. ಅದಕ್ಕೆ ಹೊಸ ಅವನಿಗೆ ಭಯ ಹುಟ್ಟಿಸ್ಬೇಕು. ಅದಕ್ಕೆ ನಾನು ಹೇಳ್ದಂಗೆ ಮಾಡು. ನಾನು ಬಾಯಿ ತಗೋಯ್ತೀನಿ, ಸುಮ್ಮನೆ ಇರ್ತೀನಿ ಯಾರು ಬರೋ ಗಂಟ. ಆಮೇಲೆ ಬಿಳಂಗೆ ನಾಟಕ ಮಾಡ್ತೀನಿ. ನೀನು ನಿಮ್ಮ ಅಪ್ಪನಿಗೂ ಹೇಳಿ ಅಕ್ಕಪಕ್ಕದವ್ರು ಕರಿ. ಅರ್ಥ ಆಯ್ತಾ? ಹ್ಞೂ ಸರಿ. ನಾನು ಹೋಯ್ತಾ ಇರ್ತೀನಿ. ಹೋಗಿ ನಿಮ್ಮ ಅಪ್ಪಂಗೆ ಹೇಳೋಗು. ನಿಮ್ಮ ಅಪ್ಪನ ಮುಂದ್ಗಡೆನೆ ಅಕ್ಕಪಕ್ಕದವ್ರನ್ನೆಲ್ಲರೂ ಕರಿ. ಸರಿ ಆಯ್ತು. ಸಾಯ್ತೀನಿ, ನಾನು ಸಾಯ್ತೀನಿ. ಯಾರು ಕಾಪಾಡ್ರಪ್ಪ, ನಮ್ಮಮ್ಮ ಬಾಯಿ ಬೀಳ ಕೊಟ್ಟೋದ್ಲು. ಯಾರು ಬನ್ನಿ, ಯಾರು ಕಾಪಾಡಿ. ನಮ್ಮಮ್ಮ ಬಾಯಿ ಬೀಳ ಕೊಟ್ಟೋದ್ಲು, ಯಾರಾದ್ರೂ ಕಾಪಾಡ್ ಬನ್ನಿ. ಅಪ್ಪ ಅಪ್ಪ, ಅಮ್ಮ ಬಾವಿ ತಕ ಓಡ್ತಾವಳೆ, ಬಪ್ಪ ಕಾಪಾಡು. ಏ ಅವಳೆ ಕೂದಳು ಬಾ. ಇಲ್ಲ ಕಣಪ್ಪ, ಬಾವಿ ತಕ್ಕೆ ಓಡ್ತಾ ಇದೆ, ನನಗೆ ಭಯ ಆಯ್ತಾ ಇದೆ. ಬಪ್ಪ ಬೇಗ, ಯಾರು ಕಾಪಾಡಿರಿ ಬಮ್ಮನ. ಬಂಗಾರಿ ಯಾಕವ, ಏನಾಯ್ತು? ಆಂಟಿ ಆಂಟಿ, ನಮ್ಮಮ್ಮ ಜಗಳ ಆಡ್ಕೊಂಡು ಬಾವಿಗೆ ಬೀಳಕೊಂಡೋದ್ಲು, ಕಾಪಾಡಿ ಆಂಟಿ. ಹಾ ಅಯ್ಯೋ, ಬಾವಿಗೆ ಬೀಳಕ? ಉಂಕನಣ್ಣ ಆಂಟಿ, ಬನ್ನಿ ಬೇಗ, ನಮ್ಮಮ್ಮನ ಕಾಪಾಡಿ. ಹಾ ಇವಳು ನಿಜವಾಗ್ಲೂ ಬಾವಿಗೆ ಬಿದ್ಬಿಟ್ಟಳೆ ಹೆಂಗಪ್ಪ? ನಾನು ಸುಮ್ಮನೆ ಹೆಂಗಂತಾಳೆ ಅಂದ್ರೆ ನಿಜವಾಗ್ಲೂ ಬೀಳಕ್ ಹೋದ್ಲು ಹೆಂಗೆ? ಅಯ್ಯೋ ಆಳ್ಗರಿ ಅವಳೆ, ಏನಾಯ್ತು ಅವಳಿಗೆ? ಯಾಕೆ ಬಾವಿಗೆ ಬೀಳಕ್ ಹೋದ್ಲು? ಅಯ್ಯೋ ಅದೆಲ್ಲ ಕೇಳ್ಕ ಕೂತ್ಕೊಳಕದ. ನಡಿ ಮೊದ್ಲು ಬನ್ನಿ, ನಮ್ಮಮ್ಮನ ಕಾಪಾಡಿ. ಏನಿಲ್ಲ ಬೈರ, ಇದು ಏನ್ ಜಗಳ ನಿಮ್ದು? ಅಯ್ಯೋ ಮಾಮೂಲಿ ಸಣ್ಣ ಪುಟ್ಟ ಜಗಳಕ್ಕೆ ಸಾಯಕ್ ಹೋದರ? ಅಯ್ಯೋ ಆಮೇಲೆ ಮಾತಾಡಿದ್ರೆ ನಡೀರಿ ಫಸ್ಟು. ಇದ್ಗಿದ್ದು ಹೋದಳ ಆಮೇಲೆ. ಅಯ್ಯಪ್ಪ, ಏನ್ ಬಾವಿಲಿ ಈ ಪಟ್ಟಿ ನೀರದೆ? ನೀರು ನೋಡಿದ್ರೆ ಭಯ ಆಯ್ತದೆ. ಇಲ್ಲಿ ಹೆಂಗಪ್ಪ ಬೀಳಕದದು? ಯಪ್ಪ, ಇವಳೆಲ್ಲಿ ಬಂಗಾರ ಇನ್ನು ಯಾರನ್ನೂ ಕರ್ಕೊಬತ್ತಿಲ್ವಲ್ಲ? ಈ ನೀರು ನೋಡಿದ್ರೆ ಭಯ ಆಯ್ತದೆ. ಎಲ್ರಿಗೂ ಹೇಳಿ ಕರ್ಕೊಬ ಅಂದ್ರೆ ಏನ್ ಮಾಡ್ತಿದ್ದಾಳಪ್ಪ? ಎಷ್ಟು ಆಳ ಇರ್ಬೋದು ಇದು? ಅಮ್ಮ ಗೌರಿ, ನಿಂತ್ಕೋ, ಬೀಳ್ಬೇಡ. ಬತ್ತಾರೆ. ಸಾಯ್ತೀನಿ, ನಾನು ಸಾಯ್ತೀನಿ. ಅಯ್ಯೋ ಇದ್ಯಾಕ್ಲಿ ನಿಜವಾಗ್ಲೂ ಸಾಯಕ್ಕೆ ಬಂದ್ಬಿಟ್ಟಿದಿ? ಬಾಯ್ ತೆಗೆ ಬಾ. ಬಿಡು ನನ್ನ. ನಾನು ಸಾಯ್ತೀನಿ ಬಿಡು. ಸಾಯಿ ಅಂದಲ್ಲ, ಬಿಡು ನನ್ನ. ಸಾಯ್ತೀನಿ ಬಿಡು. ಬಾಲೆ ಆಯ್ತು, ತಪ್ಪಾಯ್ತು ಬಾಲೆ. ಅಮ್ಮ ಬೀಳ್ಬೇಡ, ನಡಿಯಮ್ಮ. ಅವ್ರು ಇದೇನ್ ಚಂದವಾ? ಏನಿದು ವಯಸ್ಸಿನಾಗೆಲ್ಲ ಎದುರ್ಕೊಂಡು ಬಿಟ್ವಲ್ಲ? ಸಾಯ ಅಂತದ್ ಏನಾಗಿದೆ ನಿನ್ಗೆ? ನನ್ನ ಮಗ ಓಸಿ ಹಿಂಸೆ ಕೊಡಕ್ಕಿಲ್ಲ ಅಲ್ಲ. ಆ ಗಂಡ ಇಂತ ಜಗಳ ಅಂದ್ಮೇಲೆ ಮಾಮೂಲಿ. ಅದಕ್ಕೆ ಸಾಯಕ್ ಬಂದರ ಇರೋದೊಂದು ಹೆಣ್ಣು ಚಾಚ್ಕಟ್ಟಾಗಿ ನೋಡ್ಕೊಳಕ್ ಬಿಟ್ಬಿಟ್ಟು ಆ ಹೆಣ್ಣು ಏನ್ ಮಾಡ್ಬೇಕು ಅನ್ಕೊಂಡಿದಿರಿ? ಜ್ಞಾನ ಬೇಡ ನಿನ್ಗೆ? ಕೈಗೆ ಬಂದಿರೋ ಮಗಳು ಬಿಟ್ಬಿಟ್ಟು ಸಾಯ್ತೀನಿ ಅಂತಿದ್ಯಲ್ಲ. ಆಯ್ತು ಬಾಲೆ, ತಪ್ಪಾಯ್ತು ಬಾಲೆ. ಇನ್ನೊಂದ್ಸತಿ ಏನೋ ಅನ್ನಕ್ಕಿಲ್ಲ. ಬಾ ಸಾಯ್ಬೇಡ. ನಡಿ ಬಾಯ್ ತಗೆ, ಬಮ್ಮೈ ತಗೆ. ಏನು ಓಸಿ ಹಿಂಸೆ ಕೊಟ್ಟಾನೆ ಅವನು. ಬಾಲೆ ಆಯ್ತು, ತಪ್ಪಾಯ್ತು ಬಾಲೆ. ನಿಂದ ಅಮ್ಮಯ್ಯ ತಮ್ಮಸಿಗಂಗ್ ಅಂತಾಳೆ ಅಂದ್ರೆ ನಿಜವಾಗ್ಲೂ ಬಂದ್ಬಿಟ್ಟಿದ್ಯಲ್ಲ. ಬಾಯ್ತು, ತಪ್ಪಾಯ್ತು, ಬೈಕಿಲ್ಲ ಬಾ ಇನ್ನೊಂದ್ಸತಿ. ನಡಿಯತ್ತಾಗೆ. ನೀವು ಮನ್ಸರು ಕುಲವ ನೋಡಿದ್ರೆ ಹಂಗೆ ಜಗಳಾಡ್ರಿ. ಬಣ್ಣ ನನಗೆ ಸರಿಯಾಗಿ ಹೋದ ಬಿಡ್ಸಕ್ ಹೋಗಿದ್ಕೆ. ನೀನ್ಯಾಕ ಅವ್ರ ಮುದ್ದೆಗೆ ಹೋಗಿದೆ? ಅದೇ ತಪ್ಪು ನಂದು. ನಡೀರಿ. ಏನ್ ನೀವು? ಬಾಲೆ ಆಯ್ತು, ತಪ್ಪಾಯ್ತು, ಬಾ ಇನ್ನೊಂದ್ಸತಿ ಜಗಳ ಮಾಡಿಕ್ಕಿಲ್ಲ ಬಾ.
ಇನ್ನೊಂದ್ಸತಿ ಜಗಳ ಮಾಡಿಯಾ ಬೋದಿ ನನಗೆ ಇಲ್ಲ ಕಣ್ ಬಾ ಆಯ್ತು. ಇನ್ನೊಂದ್ಸತಿ ನನಗೆ ಮಾತಾಡಿದ್ರೆ ಮಾತ್ರ ಇದೇ ಬಾಯಿಗೆ ಬಂದಿದ್ಬಿಡ್ತೀನಿ. ಇಲ್ಲ ಕಣ್ ಬಾ ಬೈಕಿಲ್ಲ. ನಡಿಯಮ್ಮ ನಡಿ ನಡಿ ಅವ ಹೆಣ್ಮಕ ನೋಡು. ಲೈ ಬಾ. ಅಯ್ಯೋ ಅವ್ರ ನಾಟಕ ಏನು ನೋಡ್ತಾ ನಿಂತ್ಕೊಂಡಿ. ಬಾ ಮನೆಗೆ. ಅದು ಯಾವಾಗಲೂ ಇದ್ದಿದ್ದಕ್ಕಂತೆ. ಹಾಯ್ ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಬಂಗಾರಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ನಿಮಗೆಲ್ಲ ಹಾಯ್ ಹೇಳೋಣ ಅಂತ ಬಂದೆ. ಮೊದಲನೇದಾಗಿ ಕೃಷ್ಣರಾಜಪೇಟೆಯಿಂದ ಶ್ವೇತಾ ಸುರೇಶ್ ಅವರು. ಹಾಯ್ ಶ್ವೇತಾ ಸುರೇಶ್ ಅವರೇ, ಹೇಗಿದ್ದೀರಾ? ಶ್ವೇತಾ ಅವರೇ, ನಿಮಗೆ ಮತ್ತೆ ನಿಮ್ಮ ಯಜಮಾನರು ಸುರೇಶ್ ಅವ್ರಿಗೆ ಈ ಬಂಗಾರಿ ಕಡೆಯಿಂದ ಹಾಗೂ ಹಳ್ಳಿ ಜೀವನ ಚಾನಲ್ ಕಡೆಯಿಂದ ಬಿಗ್ ಹಾಯ್. ಹೇಗಿದ್ದೀರಾ? ಹೀಗೆ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ. ಮತ್ತೊಮ್ಮೆ ಶ್ವೇತಾ ಹಾಗೂ ಸುರೇಶ್ ಅವ್ರಿಗೆ ನನ್ನ ಕಡೆಯಿಂದ ಹಾಯ್. ಮತ್ತೆ ಬೆಂಗಳೂರಿಂದ ಶಾಂತ. ಹಾಯ್ ಶಾಂತ ಅವರೇ, ಹೇಗಿದ್ದೀರಾ? ನಿಮಗೂ ನನ್ನ ಕಡೆಯಿಂದ ಬಿಗ್ ಹಾಯ್. ಮತ್ತೆ ಕೆಂಗೇರಿಯಿಂದ ಮೀನಾಕ್ಷಿ. ಹಾಯ್ ಮೀನಾಕ್ಷಿ ಅವರೇ, ಹೇಗಿದ್ದೀರಾ? ನನ್ನ ಕಡೆಯಿಂದ ನಿಮಗೆ ಹಾಯ್. ಹೀಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ. ಮತ್ತೆ ಪಾವಗಡದಿಂದ ಮಹಾಲಕ್ಷ್ಮಿ. ಹಾಯ್ ಮಹಾಲಕ್ಷ್ಮಿ ಅವರೇ, ಹೇಗಿದ್ದೀರಾ? ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್. ಹೀಗೆ ಸಪೋರ್ಟ್ ಮಾಡ್ತೀರಿ ಮಹಾಲಕ್ಷ್ಮಿ ಅವರೇ. ಮತ್ತೆ ನೆಕ್ಸ್ಟು ಮಾನ್ವಿತಾ, ಲಿಶಾ ಮತ್ತೆ ಲಿಖಿತ್ ಶಿವಮೊಗ್ಗದಿಂದ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಬಿಗ್ ಹಾಯ್. ಹೀಗೆ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ. ಮತ್ತೊಮ್ಮೆ ಮಾನ್ವಿತಾ, ಲಿಶಾ ಮತ್ತೆ ಲಿಖಿತ್ ಅವ್ರಿಗೆ ಹಾಯ್ ಹಾಯ್. ಮತ್ತೆ ತುಮಕೂರಿಂದ ಸುಜಾತಾ ದೇವರಾಜ್. ಹಾಯ್ ಸುಜಾತಾ ದೇವರಾಜ್ ಅವರೇ, ಹೇಗಿದ್ದೀರಾ? ನಿಮಗೂ ನನ್ನ ಕಡೆಯಿಂದ ಹಾಯ್. ಮತ್ತೆ ಬೆಂಗಳೂರಿಂದ ಸೌಮ್ಯ. ಹಾಯ್ ಸೌಮ್ಯ ಅವರೇ, ಹೇಗಿದ್ದೀರಾ? ನಿಮಗೆ ಮತ್ತೆ ನಿಮ್ಮ ಹಸ್ಬೆಂಡ್ ಜಯೇಂದ್ರ ಅವ್ರಿಗೆ ನನ್ನ ಕಡೆಯಿಂದ ಹಾಯ್. ಮತ್ತೆ ಬೆಂಗಳೂರಿಂದ ಅಶ್ವಿನಿ. ಹಾಯ್ ಅಶ್ವಿನಿ, ಹೇಗಿದ್ದೀರಾ? ನಿಮಗೆ ಮತ್ತೆ ನಿಮ್ಮ ಮಕ್ಕಳು ನಿತಿನ್, ಅನಿರುದ್ಧ್, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಬಿಗ್ ಹಾಯ್. ಮತ್ತೆ ಚಂದ್ರಾಯಪಟ್ಟಣದಿಂದ ಮೇಘನಾ. ಹಾಯ್ ಮೇಘನಾ, ಹೇಗಿದ್ದೀರಾ? ನಿಮ್ಮ ಮಗಳು ತನುಷಾ ಅವ್ರಿಗೆ ನನ್ನ ಕಡೆಯಿಂದ ಹಾಯ್. ನಿಮ್ಮಿಬ್ರಿಗೂ ಹಾಯ್. ತುಂಬ ಥ್ಯಾಂಕ್ಸ್ ನೀವೆಲ್ಲರೂ ಕಮೆಂಟ್ ಮಾಡಿದ್ದಕ್ಕೆ. ಯಾರ ಹೆಸರಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಹಾಯ್ ಹೇಳ್ತೀನಿ. ಮತ್ತೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ದಯವಿಟ್ಟು ನೋಡಿ ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಹೀಗೆ ನನ್ನ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ಆದಷ್ಟು ನಿಮ್ಗೆ ಇಷ್ಟ ಆಗುವಂಥ ವೀಡಿಯೋಸ್ನೇ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.